ಹಾಯ್ ಹಾಯ್ ನಾ ಒಳ್ಳೆ ಜೋಶ್ ಸಿಕ್ಕಾಕೊಂಡ್ಬಿಟ್ಟ. ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AK ಟ್ಯಾಲೆಂಟೆಡ್ ಕಲಾವಿದ. ಏನಪ್ಪ ಓಪನಿಂಗ್ಗೆ ಟ್ರೆಕ್ಕಿಂಗಲ್ಲಿದೆ ಅಂತಿದ್ದೀರಾ? ಎಸ್, ಓಪನಿಂಗ್ಗೆ ಟ್ರೆಕ್ಕಿಂಗಲ್ಲಿ ಇರೋದಕ್ಕೆ ಕಾರಣ ಈಗ ನಾನು ನಮ್ಮ ಚಿಕ್ಕಮಗಳೂರಲ್ಲಿದ್ದೀನಿ. ಆ್ಯಂಡ್ ಎಸ್, ಇಲ್ಲಿ ಒಂದು ರೆಸಾರ್ಟಿಗೆ ಬಂದಿದ್ದೀನಿ. ಆ ರೆಸಾರ್ಟ್ ಏನೋ ಎತ್ತ ಅಂತೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಮ್ಮ ಜರ್ನಿ ಹೇಗಿತ್ತು, ಹೇಗೆ ನಾವು ಜರ್ನಿ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಫಸ್ಟ್ ನೋಡಿ. ಓಪನಿಂಗು ನಿಮಗೆ ನಾವು ಟ್ರಾವೆಲಿಂಗ್ ವಿಡಿಯೋ ತೋರಿಸ್ಲೇಬೇಕು. ನಂತರ ಟ್ರಾವೆಲ್ ಮಾಡ್ತಾ 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 ಅಲ್ಲೇ ಸ್ವಲ್ಪ ಫನ್ ಇರಲಿ ಅಂದ್ಬಿಟ್ಟು ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಹಾಯ್ ಗೈಸ್, ಸೊ ಈಗ ನಾವು ಬಂದಿದ್ದೀವಿ ನಗರಸಭೆ ಹಾಸನ. ಇವಾಗ ಜಸ್ಟ್ ಮುಗಿತಲ್ಲ, ಸಾರಿ ಈಗ ನಾವು ಹಾಸನ ಮುಗಿಸಿ ಬೇಲೂರಿಗೆ ಬಂದಿದ್ದೀವಿ. ನೋಡಿ ಎಷ್ಟು ಕಾಲ್ಸ್ ನೋಡಿ ನನಗೆ, ಕ್ಲೈಂಟ್ ಕಾಲ್ಸ್. ನಾನು ಬೆಂಗಳೂರು ಬಿಟ್ಟು ಬಂದಿದ್ದೆ ತಡ, ಸಿಕ್ಕಾಪಟ್ಟೆ ಕಾಲ್ಸ್ ಮಾಡಿದ್ರೆ ಸಾಲಗಾರರು. ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ ಅಂತ. ಸೊ ಓಕೆ, ಇವಾಗ ನಾವು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚಿಕ್ಕಮಗಳೂರು ತಲುಪ್ತೀವಿ. ಸೊ ಬೇಲೂರಲ್ಲಿ ಬೇಲ್ಪುರಿ ಫೇಮಸ್, ತಿನ್ಕೊಳ್ಳೋಣ. ಬೇಲೂರಲ್ಲಿ ಅದಕ್ಕೆ ಬೇಲೂರು ಅಂತ ಹೇಳೋದು. ಓಕೆ, ಬೇಲೂರಲ್ಲಿ ಬೇಲ್ಪುರಿ ಫೇಮಸ್ ಅಂತೆ, ಅದನ್ನು ತಿನ್ಕೊಂಡು ಹೋಗ್ತೀವಿ. ನೋಡಿ ನೀವು ಬೇಲ್ಪುರಿ ನಾವು ಹೆಂಗ್ ತಿಂತೀವಿ ಅಂತ. ಆಮೇಲೆ ಇನ್ನೇನೇನು ಫೇಮಸ್ ಮಗ? ಚಟಪಟ ಅನ್ಬಿಟ್ಟ. ಹಂಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ದುರಂತ ನಡೀತು ಕಣ್ರಿ. ಆ ದುರಂತನ ನೀವೇ ನೋಡಿ. ಪಂಚರ್ ಆಗಿದೆ, ನಾನು ಓಡಿಸಿದ ತಕ್ಷಣ ಪಂಚರ್ ಆಗಿದೆ ಅಂದ್ರೆ ಯಾವತ್ತೂ ಲೈಫಲ್ಲಿ ಆಗಿಲ್ವ ಅಂತ. ನಾನು ಓಡಿಸಿದ ತಕ್ಷಣ ಪಂಚರ್ ಆಗಿದೆ ಅಂದ್ರೆ ಅಲ್ಲೇ ತಿಳ್ಕೊಳ್ಳಿ ನಾನು ಎಂತ ದರಿದ್ರು ನನ್ನ ಮಗ ಅಂತ. ಏನು ಮಾಡೋಕ್ಕಾಗಲ್ಲ, ಪಂಚರ್ ಆಗೋದು ಏನಾಗಿದೆ, ಹೀಟ್ಗೆ ಪಂಚರ್ ಆಗಿದೆ ನೋಡಿ. ಇಷ್ಟು ಗುಳ್ಳೆ ಆಗ್ತದೆ. ಕಾರೇನೋ ಜೋಶಲ್ಲಿ ಎತ್ಕೊಂಡು ಹೋಗ್ಬಿಟ್ವಿ. ಆದರೆ ನನಗೆ, ನನ್ನ ಫ್ರೆಂಡ್ ಅನೂಪನ್ಗೆ ಅಥವಾ ರಾಜು ಅಂಕಲ್ಗೆ ಯಾರಿಗೂ ಕೂಡ ಸ್ಟೆಪ್ನಿ ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಯಾರೋ ಒಬ್ಬರು ಆಟೋದಲ್ಲಿ ಹೋಗ್ಬೇಕಾದ್ರೆ ಸ್ಟೆಪ್ನ ಚೇಂಜ್ ಮಾಡ್ಸೋಕ್ಕೆ ನಿಲ್ಲಿಸಿದ್ರು. ಹೆಲ್ಪ್ ಕೇಳಿದ ತಕ್ಷಣ ಮಾಡಿದವರು ಇವರೇ. ನಾನು ಫಸ್ಟ್ ಟೈಮ್ ಗಾಡಿ ಓಡಿಸಿರೋದು, ಇದೇ ಫಸ್ಟ್ ಟೈಮ್ ಆಗಿರೋದು. ನಾನು ಎಲ್ಲ ಕಷ್ಟಪಡ್ತಾ ಇದ್ರೆ ಶೋಕಿ ಇಬ್ರದು ಹೆಣ್ಮಕ್ಳು ಕರ್ಕೊಂಬರ್ಬಾರ್ದು. ಕಷ್ಟಪಡ್ತಾ ಇರೋ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಏನೋ ಗೊತ್ತಿಲ್ಲ ಅವ್ರಿಗೆ. ಓಪನಿಂಗ್ ಕಷ್ಟಪಡ್ತಾ ಇದೀನಿ. ಕಾರು ಟೈರ್ ಪಂಚರ್ ನಂಗೆ ತುಂಬಾ ನೋವುಂಟು ಮಾಡಿದೆ. ಜರ್ನಿಲಿ ಈ ತರ ಎಲ್ಲ ಆಗ್ಬೇಕು. ದೊಡ್ಡದಲ್ಲಾಗ ಚಿಕ್ಕದಲ್ಲ ಆಯ್ತು ಅಷ್ಟೇ. ತಲೆ ಮಗ, ಒಂದು ಕಾರ್ ಓಡಿಸ್ಲಿಲ್ಲ, ಒಂದು ಕಾರ್ ಟೈರ್ ಚೇಂಜ್ ಮಾಡ್ಲಿಲ್ಲ. ನಾಚಿಕೆ ಕೂತ್ಕೊಳ್ಳ. ಆ ಚಿಕ್ಕ ಮಗು ಅಂತ ಸ್ಟೆಪ್ನಿ ಹೆಂಗ್ ಚೇಂಜ್ ಮಾಡುವುದು ಅಂತ ಹೇಳ್ಕೊಟ್ಟು ಗೊತ್ತಾಗಿಲ್ಲ. ಇದೆಲ್ಲ ತಗ್ಸ್ತಾ ಆಕ್ಚುಲಿ ಇನೋವಾ ಕೃಷ್ಣದಲ್ಲಿ ಇದೆಲ್ಲ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀವಿ. ಏನ್ ಹೆಲ್ಪ್ ಮಾಡುದು ಏನು ಅಣ್ಣ, ತುಂಬಾ ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ಸ್ ಅಣ್ಣ, ತುಂಬಾ ಖುಷಿ ಆಯ್ತು. ನನ್ನ ವಿಡಿಯೋದಲ್ಲಿ ಬರ್ತೀರಾ? ಇವರೇ ನಮ್ಗೆ ಹೆಲ್ಪ್ ಮಾಡಿದೆ ಆಕ್ಚುಲಿ ಪಂಚರ್ ಆದಾಗ. ತುಂಬಾ ಖುಷಿ ಆಯ್ತಣ್ಣ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಯ್ತಾ, ಬನ್ನಿ ಬೇಕಾದ್ರೆ. ಇಲ್ಲ ಸರ್, ಅದು ಕ್ರಷರ್ಗೆ ಹೋಗ್ತಾ ಇದ್ವಿ, ಅರ್ಜೆಂಟ್ ಕೆಲಸ ಇದೆ. ಅಲ್ಲಿ ಕ್ರಷರ್ ಅಲ್ಲೇ ತಿಂಡಿ ಮಾಡ್ತಾರೆ. ತುಂಬಾ ಖುಷಿ ಆಯ್ತು. ಹುಷಾರಾಗಿ ಬನ್ನಿ ಓಕೆನಾ? ಸೊ ಗೈಸ್, ಇವಾಗ ಪಂಚರ್ ಎಲ್ಲ ರೆಡಿ ಮಾಡಾಯ್ತು. ಇವಾಗ ಕಾರ್ ಎತ್ಕೊಂಡು ಹೋಗುವಂತ ಸಮಯ. ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಇಲ್ಲಿ ಶುರುನೇ ಹಿಂಗ್ ಪಂಚರ್ ಆಯ್ತು, ಬಟ್ ಜೋಶ್ ಕಳ್ಕೊಳ್ಳಲ್ಲ. ಬ್ಲಾಗಲ್ಲಿ ಒಂದಷ್ಟು ಥ್ಯಾಂಕ್ ಯು. ಈ ಥರ 4 ಜನ ರೋಡಲ್ಲಿ ಸಿಕ್ತಾಗ ಖುಷಿ ಆಗುತ್ತೆ. ಈ ಥರ ಇರಬೇಕು ಜನ. ಅದೇ ಹೇಳ್ತಿಲ್ವ, ಇವತ್ತು ಮನುಷ್ಯತ್ವ ಉಳಿದಿದೆ ಅಂದರೆ ಅದು ಇಂಥವ್ರಿಂದ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಲವ್ ಯು. ಇನ್ನೊಂದು ಟೈರ್ಗೆ ಹೇರ್ ಹಾಕ್ಸೋಕೆ ಹೋದಾಗ ಈ ದೊಡ್ಡ ಬಿಟ್ಟು ಹೊಡೆದಿತ್ತು. ಬಿಟ್ಟು ಅಂದರೆ ಮೊಳೆ. ಈ ದೊಡ್ಡ ಮೊಳೆ ಹೊಡೆದಿರೋದ್ರಿಂದನೇ ಕಾರ್ ಪಂಚರ್ ಆಗಿರೋದು. ಇಲ್ಲಿ ಬಿಡ, ನಾನು ಓಡಿಸ್ತಾ ಇರೋದೆಲ್ಲ ಜನಕ್ಕೆ ಕೊಡುತ್ತೆ, ಗೊತ್ತಿರ್ತಾನೆ ಓಡಿಸ್ತೀನಿ ಅಂತ. ತುಂಬಾ ನ್ಯಾಕ್ ಡ್ರೈವರ್ ಆಗಿ ಸ್ಲೋ ಆಗಿ ಓಡಿಸ್ಬೇಕು ಅಂತ. ನ್ಯಾಕ್. ಚಿಕ್ಕಮಂಗ್ಳೂರು ಬಂದ್ಮೇಲೆ ಸಿರಿ ನೇಚರ್ ರೆಸಾರ್ಟ್ ನಿಲ್ಲಿಸಲಿಲ್ಲ ಅಂದ್ರೆ ಆ ಚಿಕ್ಕಮಂಗ್ಳೂರು ಫೀಲೇ ಕೊಡಲ್ಲ. ಅಲ್ಲಿಂದ ಕೇವಲ ನಮ್ಮ ಜರಿ ಎಕೋಸ್ಟೇಗೆ ಫ್ಯೂ ಕಿಲೋಮೀಟರ್ಸ್ ಅಷ್ಟೇ ಇದೆ. ಈಗಿನ ಅಪ್ಡೇಟೆಡ್ ವರ್ಲ್ಡ್ ಅಲ್ಲಿ ಮ್ಯಾಪ್ ಹಾಕೊಂಡ್ ಬಂದ್ಬಿಟ್ರೆ ಜರಿ ಎಕೋಸ್ಟೇ ನಿಮಗೆ ಲೆಫ್ಟ್ ಸೈಡ್ ಅಲ್ಲೇ ಅತ್ತಿಗುಂಡೆ ಹತ್ರ ರೋಡ್ ನೋಡ್ಬೋದು ನೀವು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟು ಲಾಂಗ್ ಬಂದಿದ್ದು. ಫಸ್ಟ್ ಟೈಮ್ ಘಾಟ್ ಸೆಕ್ಷನ್ ಬಂದಿದ್ದು. ಫಸ್ಟ್ ಟೈಮ್ ಈ ತರ ರೋಡಲ್ಲಿ ಕಾರ್ ಓಡಿಸ್ತೀವಿ. ನೋಡಿ ಹೆಂಗ್ ಹೋಗ್ತಿದೆ, ನೋಡಿ ಹೆಂಗ್ ಹೋಗ್ತಿದೆ ನೋಡಿ. ಸೊ ಇದಕ್ಕಿಂತ ಮುಂದೆ ಇನೋವಾ ಕಾರಲ್ಲ, ಯಾವುದೇ ಕಾರ್ ಹೋಗಲ್ಲ. ಬಿಕಾಸ್ ಸಿಕ್ಕಾಪಟ್ಟೆ ಸಣ್ಣ ರೋಡು. ಅದಕ್ಕೆ ಅವ್ರು ಪ್ರೊವೈಡ್ ಮಾಡೋ ಬೆಲ್ಲೋನ ಜೀಪಲ್ಲೇ ಹೋಗ್ಬೇಕು. ಸೊ ಜೆರಿ ಎಕೋಸ್ಟೇ ಅವರೇ ಜೀಪ್ ಪ್ರೊವೈಡ್ ಮಾಡ್ತಾರೆ. ದೆನ್ ನೋಡ್ಬೋದು ನೀವು, ನನ್ನ ಕಣ್ ಫುಲ್ ರೆಡ್ ಆಗಿದೆ, ನಿದ್ದೆ ಮಾಡಿಲ್ಲ ನಾನು. ನೋಡಿ ಇಲ್ಲಿ
ಸೊ ಗೈಸ್ ನೋಡಿದ್ರಲ್ಲ, ಜರ್ನಿ ಅಂತೂ ಸಕ್ಕದಾಗಿತ್ತು. ಈಗ ಆಫ್ ರೋಡಿಂಗು ಮಾಡಿ ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ಓಡಿಸ್ಕೊಂಡ್ಬಂದಿದ್ದು, ಫಸ್ಟ್ ಟೈಮು ಇಷ್ಟು ನಾನು ಘಾಟ್ ಸೆಕ್ಷನ್ ಓಡಿಸಿದ್ದು, ಫಸ್ಟ್ ಟೈಮ್ ಈ ಥರ ಜಾಗ ಅಲ್ಲಿಂದ ಬಂದು ಕಾರ್ನ ನೋಡಿ ಅಲ್ಲಿ ನಿಲ್ಸಿದ್ದೀವಿ. ಕಾರ್ನಲ್ಲಿ ನಿಲ್ಲಿಸಿ ಮತ್ತೆ ಜೀಪಲ್ಲಿ ಆಫ್ ರೋಡಿಂಗ್ ಮಾಡಬೇಕು. ಸೊ ಈಗ ನಾವು ಹೋಗ್ತಾ ಇರೋ ಜೀಪು ಇಲ್ಲೇ ಇದೆ ನೋಡಿ, ಇದೇ ಜೀಪಲ್ಲಿ ನಾವು ಹೋಗ್ತಾ ಇದ್ದೀವಿ. ನಾನು ಹೇಳ್ತಾ ಇದ್ದಾನೆ ಬಲ್ಲವರು, ನಾನು ಹೇಳ್ತೀನಿ, ನೀನೇನು ಹೇಳಕ್ಕೆ ಬರಬೇಡ, ಓಕೆನಾ? ಸೊ ಇವಾಗ ನಮ್ಮ ಜೊತೆ ರಾಜು ಅಂಕಲ್ ಇದ್ದಾರೆ, ಶೋಭಕ್ಕ ಇದ್ದಾರೆ, ಎಲ್ಲರೂ ಇದ್ದಾರೆ, ಆಮೇಲೆ ಮಂಜು ಅಕ್ಕ ಇದ್ದಾರೆ. ಅದ್ರ ಜೊತೆ ನೀನೇನು ತೋರಿಸಲ್ಲ ಅಕ್ಕ, ಆಮೇಲೆ ತೋರಿಸ್ತೀನಿ ನೀರು, ಆಯಿತಾ? ಸೊ ಅದ್ರ ಜೊತೆಗೆ ನಮ್ಮ ಅನೂಪ ಆಯ್ಳು ಮಗ, ಡುಗ್ಗು ಆಯ್ಳು, ಪುಷ್ಕರ ನೋಡಿರ್ತೀರಲ್ಲ, ಡುಗ್ಗು ಜೆಂಟಲ್ಮನ್ ಸೇ ಸಕ್ಕದಾಗೆಲ್ಲ ಸೂಪರ್ ಕಂಟೆಂಟ್ ಕೊಡ, ಕ್ರೇಜಿ ಸೂಪರ್. ಇಲ್ಲೆಲ್ಲ ನಮ್ಮ ಇದೆಲ್ಲ ಏನು ಬಟ್ಟೆ ಎಲ್ಲ ರೆಡಿ ಇದೆ ಎಲ್ಲ. ಸೊ ಇವಾಗ ನಾವು ಈ ಜೀಪಲ್ಲಿ ಹತ್ತಾ ಇದೀವಿ ಅಣ್ಣ, ನಮ್ಮ ಕರ್ಕೊಂಡು ಹೋಗೋರ ಆತ ಸಾರ್ತಿ ಇವರೇ ಸರ್, ಆರಾಮಾಗಿ ಸೇಫ್ ಪಿಕಪ್ ಬೇರೆ ತರ ಡಬಲ್ ಮೀನಿಂಗ್ ಬರುತ್ತೆ. ಪಿಕಪ್ ಏನಿಲ್ಲ ಫ್ರೆಂಡ್ಸ್, ಇಲ್ಲಿಂದ ಜೀಪ್ ಕರ್ಕೊಂಡು ಹೋಗ್ಬಿಟ್ಟು ಎಕೋಸ್ಟೇಗೆ ಬಿಡ್ತಾರೆ. ಯಾವುದೇ ಕಾರ್ಗಳಲ್ಲಿ ಹೋಗಲ್ಲ, 4 ವೀಲರ್ ಕಾರ್ಗಳು. ಜಂಗಲಗ ಲಗ ಲಗ ಹೂ ಹಾ ಹೂ ಹಾ ಬೆಂಗಳೂರು ಹೊಗೆ ಎಲ್ಲ ಬಿಟ್ಟು ಚಿಕ್ಕಮಂಗ್ಳೂರು ಜೆರಿ ಎಕೋಸ್ಟೇಗೆ ಬಂದ್ಬಿಡಿ. ಇನ್ನು ನೋಡ್ಬೇಕು ಹೆಂಗಿದೆ ಜಾಗ ಅಂತ ಮಗ. ಕೋಳಿ ಹಂಗೆ ಕೊಡ್ತಾರೆ ಕೊಣಲ್ಲಿ ಸುಟ್ಟು ಕೊಡ್ತಾರೆ ಮಗ. ನೀನು ರೆಸಾರ್ಟ್ಗಳಿಗೆ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ನೋಡಿದ್ಯಾ? ಪ್ರೈವೇಟ್ ಜಗ್ಗುಸಿ ನೋಡಿದ್ಯಾ? ಯಾವತ್ತಾದ್ರೂ ಪ್ರೈವೇಟ್ ವಾಟರ್ ಫಾಲ್ ನೋಡಿದ್ಯಾ? ಪ್ರೈವೇಟ್ ವಾಟರ್ ಫಾಲ್ ಇಲ್ಲಿ ಪ್ರೈವೇಟ್ ವಾಟರ್ ಫಾಲ್ ಇದೆಯೋ? ಅವ್ರದ್ದೇ ಸಪ್ರೇಟ್ ವಾಟರ್ ಫಾಲ್ ಇದೆ. ಅಂದರೆ ಅವ್ರದ್ದಂದ್ರೆ ಅವರೇ ತಗೊಂಡಿಲ್ಲ, ಅಲ್ಲಿ ಅವ್ರಿಗೆ ಸಪ್ರೇಟಾಗಿ ನಮ್ಮ ಈ ಜಾಗ ತಗೊಂಡು ಆ್ಯಂಡ್ ಅಲ್ಲಿ ಸ್ಟೇ ಕೂಡ ಇದೆ. ಆ್ಯಂಡ್ ಈ ಥರ ಸಪ್ರೇಟಾಗಿ ನಮಗೆ ಒಂದು ವಾಟರ್ ಫಾಲ್ ಇರುತ್ತೆ ಅಂದರೆ ಹೆಂಗಿರುತ್ತೆ ಹೇಳಿ? ಆ ಮೊಮೆಂಟಮ್ ಹೇಳ್ತೀನಿ, ಆ ಮೊಮೆಂಟಮ್ ಹೆಂಗಿರುತ್ತೆ ಹೇಳಿ? ಹಾಯ್ ಹಾಯ್ನ ಒಳ್ಳೆ ಡ್ರಾಕುಲಾ ಹೇಳ್ದಾಗ ಹೇಳ್ದ ಅವನು. ಸೊ ಈಗ ಕೊನೆಗೂ ನಾವು ಇನ್ನೇನು ಹೋಗ್ತಾ ಇದೀವಿ, ಸಾಕ್ತಾನೆ ದಾರಿ ನೋಡ್ತಾ ಇದ್ರಲ್ಲ. ಬಟ್ ಮಸ್ತು ಥ್ರಿಲ್ ಆಗಿದೆ ಆ್ಯಕ್ಚುಲಿ ನಿಜವಾಗ್ಲೂ. ನಾವು ಬೆಟ್ಟಕ್ಕೆ ಮೇಲಕ್ಕೆ ಹೆಂಗೆ ಬಂದು ಚಿಕ್ಕಮಂಗ್ಳೂರಿಗೆ ಹಂಗೆ ಕೆಳಗೆ ಹೋಗ್ತಾ ಇದೀವಿ ಎಕೋಸ್ಟೇಗೆ. ಬಂದಿದ್ದೀವಿ ಆ್ಯಂಡ್ ನಿಜವಾಗ್ಲೂ ಕಣ್ರಿ ಮಾರ್ವೆಲಸ್ ಇಂಡೋರ್ ಗೇಮ್ಸ್ಗಳು ನೋಡ್ರಿ ಆಲ್ರೆಡಿ ಇಟ್ಬಿಟ್ಟಿದ್ದಾರೆ. ಟೆಂಟ್ ಕೂಡ ಇದೆ. ಏನ್ರಿ ಈ ತರ ಮಾಡಿದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಮಚ್ಚ. ಜರ್ನಿ ಎಕೋಸ್ಟೇಗೆ ಬಂದ್ವಿ. ಹೀರೋ ತರ ಇಳಿರೋ ಫುಲ್ಲಿಂಗ್ ಸ್ವಿಂಗಲ್ ಬರ್ಲಿ. ಟನ್ 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 ಹೀರೋ ಇದು ಹೀರೋಯಿಸಮ್ ಬಂದು. ಸೊ ಗೈಸ್, ಎಷ್ಟು ಸಕ್ಕದಾಗಿದೆ ಅಂತೀರಾ? ಜಾಗ ಚಿಕ್ಕಮಂಗ್ಳೂರಲ್ಲಿ ತುಂಬ ಬಿಸಿಲು, ಆದರೆ ಈ ಜಾಗ ಇಲ್ಲಿ ಫುಲ್ಲು ಚಳಿ ಫೀಲ್ ಆಗ್ತಿದೆ. ಅಂದರೆ ಬಿಸಿಲು ಬೀಳ್ತಿದೆ, ಅದ್ರ ಜೊತೆಗೆ ಚಳಿನೂ ಆಗ್ತಿದೆ. ಆ್ಯಂಡ್ ಒಳಗಡೆ ಈಗ ಜಸ್ಟ್ ಫ್ರೆಶ್ ಆಗಿ ಮುಖ ತೊಳ್ಕೊಂಬಂದೆ. ಒಳಗಡೆ ಮುಖಕ್ಕೆ ನೀರು ಹಾಕೊಳ್ಬೇಕಾದ್ರೆ ಎಷ್ಟು ಥಂಡಿ ಇತ್ತು ಗೊತ್ತಾ? ಈಗ ಎಂಟ್ರಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಜಾಗ ಅಂತ ನೋಡ್ಕೊಂಬಂದು. ಜಾಗ ನೋಡಿದಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ರಿಸೆಪ್ಷನಿಸ್ಟ್ ಹತ್ರ ಬಂದಾಗ ಅಲ್ಲಿ ಆರ್ಚರಿ ಇತ್ತು, ಜೆರಿ ಎಕೋಸ್ಟೇ ಬೋರ್ಡ್ ಕೂಡ ಇತ್ತು. ಇಂಡೋರ್ ಗೇಮ್ಸ್ ಔಟ್ಡೋರ್ ಗೇಮ್ಸ್ ಅಂತ ತುಂಬ ಸಕ್ಕದಾಗಿತ್ತು. ಸೊ ನಾವು ಫಸ್ಟ್ ಹೋಗಿ ಆರ್ಚರಿ ಮೇಲೆ ಗಮನ ಇಟ್ಬಿಟ್ಟು ಆಟ ಆಡಿದ್ವಿ. ಸೊ ಈಗ ಊಟ ತಿನ್ನುವಂಥ ಸಮಯ. ಸೊ ಊಟ ಏನಿದೆ ಎಲ್ಲ ಚೆಕ್ ಮಾಡೋಣ ಬನ್ನಿ. ಸೊ ಇಲ್ಲಿ 3 ಹೊತ್ತು ವೆಜ್ಜು ನಾನ್ ವೆಜ್ಜು ಊಟ ಸಿಗುತ್ತೆ. ಆ್ಯಂಡ್ ಎಸ್, ನಾವು ಹೋದಾಗ ಚಪಾತಿ ಅಂತ ಇತ್ತು, ಚಿಕನ್ ಗ್ರೇವಿ ಹಾಗೂ ಫಿಶ್ ಕಬಾಬ್ ಮಾಡಿದರು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೊಟ್ಟೆ ತುಂಬ ತಿಂದಮೇಲೆ ಸ್ವಲ್ಪ ಈವ್ನಿಂಗ್ ವಾಕ್ ಹೋಗೋಣ ಅಂತ ಹಾಗೇ ಸ್ಟೆಪ್ಸ್ ಕೆಳಗಡೆ ಹೇಳಿದ್ರೆ ಒಂದು ಸ್ವರ್ಗ ಸಿಕ್ತು ಕಣ್ರಿ. ಆ ಸ್ವರ್ಗ ಬೇರೆ ಏನೂ ಅಲ್ಲ, ಜೆರಿ ಎಕೋಸ್ಟೇನ ಮೋಸ್ಟ್ ಅಟ್ರಾಕ್ಟೆಡ್ ಜಾಗ ಅಂತ ಹೇಳ್ಬೋದು. ದ ಪ್ರೈವೇಟ್ ವಾಟರ್ ಫಾಲ್ಸ್ ಕೆಳಗೆ ಇಳಿದ್ರೆ ಆ ವಾಟರ್ ಫಾಲ್ಸ್ 24/7 ಬರ್ತಾ ಇರುತ್ತೆ. ನೀರು ಎಷ್ಟು ತಣ್ಣಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಜಾಗ ನೋಡಿ. ಆ ಫಾಲು ಲಿಟ್ರಲಿ ಒಂದು ಫ್ರೆಶ್ ವಾಟರ್, ಆ ನೀರನ್ನ ಆರಾಮಾಗಿ ಕುಡಿಬೋದು, ಆ ಥರ ಇತ್ತು. ಚಿಕ್ಕಮಂಗ್ಳೂರು ಸ್ವರ್ಗ ಅನ್ನೋದು ಅದಕ್ಕೆ ಕಣ್ರಿ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಜ್ಜಿ, ಟೀ, ಕಾಫಿ ಎಲ್ಲ ಕೊಟ್ಟಿದ್ರು. ಸೊ ನನ್ನ ಫೇವ್ರೆಟ್ ಕಾಫಿ ಯಪ್ಪ ಸ್ವರ್ಗ ಇದ್ದಂಗಿತ್ತಪ್ಪ. ಚೆನ್ನಾಗಿದ್ಯಾ? ಮಧ್ಯಾಹ್ನ ಊಟ ಹೆಂಗಿತ್ತು? ಊಟನೂ ಸೂಪರ್. ಸೂಪರ್ ಆಯ್ತು. ಇಷ್ಟ ಆಯ್ತಾ?
ಮಂಜಕ್ಕ ನಿಂಗೆ ಹೆಂಗೆ ಅನಿಸ್ತು? ನಾವು ಪ್ಯೂರ್ ವೆಜ್ಜಲ್ಲಿ ಹೇಳು ಹೆಂಗಿತ್ತು? ವೆಜ್ ತುಂಬಾ ಟೇಸ್ಟಿ ಆಗಿತ್ತು. ನಾನು ಹೇಗಿರುತ್ತೋ ಏನೋ ಅನ್ಕೊಂಡಿದ್ದೆ, ಸಖತ್ತಾಗಿತ್ತು. ರಾತ್ರಿ ಆಗಿದ ತಕ್ಷಣ ಕ್ಯಾಂಪ್ ಫೈರ್ ಹಾಕ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡ್ವಿ. ಕ್ಯಾಂಪ್ ಫೈರ್ ಹಾಕಿದ ರೀಸನ್ ಒಂದೇ ಕಣ್ರಿ, ಅಲ್ಲಿ ಕತ್ಲಾದರೆ ಸಿಕ್ಕಾಪಟ್ಟೆ ಚಳಿ ಹೊಡೆಯುತ್ತೆ ಆ್ಯಂಡ್ ಆ ವೆದರ್ ಅಂತೂ ನೆಕ್ಸ್ಟ್ ಲೆವೆಲ್. ಇವಾಗ ನೈಟ್ ಊಟ ತಿನ್ನೋ ಸಮಯ, ಮಧ್ಯಾಹ್ನ ಊಟ ಕ್ರೇಜಿ ಆಗಿತ್ತು, ಹಾಗೂ ಸ್ನ್ಯಾಕ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿತ್ತು. ನೈಟ್ ಊಟ ಅಂತೂ ಹೆವಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನಾನು ಹೇಳಿದ್ದೆ ಬಿರಿಯಾನಿ ಮಾಡಿ ಅಂತ. ಬಿರಿಯಾನಿ ಮಾಡಿದ್ದಾರೆ, ಎಲ್ಲ ಚೆಕ್ ಮಾಡೋಣ ಬನ್ನಿ. ಜೆರಿ ಕೋಸ್ಟಲ್ಲಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದ ವಿಚಾರ ಏನಂತಂದರೆ, ನಾವೇನಾದರೂ ಎಕ್ಸ್ಟ್ರಾ ಐಟಮ್ ಹೇಳಬೇಕಂದ್ರೆ ಆರ್ಡ್ರ್ ಮಾಡಿದ್ರೆ ಸಾಕು, ರೆಡಿ ಮಾಡಿಟ್ಟಿರ್ತಾರೆ. ಸೊ ನಾನು ಅವ್ರಿಗೆ ಹೇಳಿದ್ದೆ, ಸರ್ ಸ್ಪೆಷಲಾಗಿ ಬಿರಿಯಾನಿ ಮಾಡಿಕೊಡಿ ಅಂತ. ಸಕ್ಕತ್ತಾಗಿತ್ತು ಬಿರಿಯಾನಿ ಆ್ಯಂಡ್ ಮಟನ್ ಗ್ರೇವಿಗರು ನೆಕ್ಸ್ಟ್ ಲೆವೆಲ್. ಮಸ್ಟ್ ಈಟ್ ನಾನ್ ವೆಜ್ ಲವರ್ಸ್. ವೆಜ್ಗೇನು ಕಡಿಮೆ ಇಲ್ಲ ಕಣ್ರಿ, ವೆಜ್ಜಿಗೆ ಬೇಕಾಗಿರೋ ಐಟಮು ಸಿಕ್ಕಾಪಟ್ಟೆ ಇತ್ತು. ನಮ್ಮ ಫ್ಯಾಮಿಲಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಆಲ್ರೆಡಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅಕ್ಕ ಹೇಗನ್ಸ್ತು ಫುಡ್ಡು? ಹೇಗನ್ಸ್ತಾ? ಯಾಕೆ ವೆಜ್ ತಿಂತಿದ್ಯಾ? ನಾನ್ ವೆಜ್ ತಿನ್ನಲ್ವಾ? ತಿಂತಿ ಆಮೇಲೆ ತಿಂತೀಯ? ಹಾಂ, ಹೇಗನ್ಸ್ತು ಬಿರಿಯಾನಿ? ಇಷ್ಟ ಆಯ್ತಾ? ಬೆಳಗ್ಗೆ ಎದ್ರೆ ಸುತ್ತ ಗಿಡ ಮರ ಹಾಗೂ ಟೆಂಟ್ ಸ್ಟೇಗಳಿಗೆ ಒಳ್ಳೆ ಲಕ್ಕಿ ಜಾಗ. ಅಂದರೆ ಇಲ್ಲಿ ಸೇಫರ್ ಸೈಡ್ಗೆ ಎಲ್ಲ ಕಡೆ ಫೆನ್ಸಿಂಗ್ ಹಾಕಿದ್ದಾರೆ ಆ್ಯಂಡ್ ಟೆಂಟ್ ಸ್ಟೇ ಅವರಿಗೆ ಸಪ್ರೇಟ್ ಬಾತ್ರೂಮ್ ಇರುತ್ತೆ ಆ್ಯಂಡ್ ನಾವಿದ್ದಿದ್ದು ರೂಮು ಇಲ್ಲಿದೆ ನೋಡಿ. ಸೊ ನನಗೆ ಇಷ್ಟ ಆಗಿದ್ದು ಮೇನ್ ಅಂದರೆ ಪ್ರತಿಯೊಂದೊಂದು ರೂಮ್ಗೆ ಅವರೇ ಆದ ಒಂದೊಂದು ಹೆಸರುಗಳನ್ನ ಇಟ್ಟಿದ್ದಾರೆ. ಒಂದು ರೂಮಲ್ಲಿ ಸ್ವಾತಿ ಅಂತ ಇಟ್ಟಿದ್ದಾರೆ. ನಾವಿದ್ದಿದ್ದು ರೂಮ್ ಬಂದ್ಬಿಟ್ಟು ಮಾಗ ಅಂತ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿದೆ ರೂಮು, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಿಮಗೆ ಒಂದು ಹಳ್ಳಿ ಫೀಲ್ ಕೊಡುತ್ತೆ ನೋಡಿ. ಇಲ್ಲಿ ಹಾರ್ಟ್ ಅಂತ ಬೇರೆ ಇಟ್ಟಿದ್ದಾರೆ, ಹಳ್ಳಿ ಫೀಲ್ ಕೊಡುತ್ತೆ ನಿಮಗೆ ಇಲ್ಲಿ ಈ ಜಾಗ. ಇದೇನು ಸರ್ ಫೈರ್ ಕ್ಯಾಂಪಾ? ಬ್ಲಾಕ್ ಆಗುತ್ತೆ ಅಂತ ಫೈರ್ ಕ್ಯಾಂಪ್ ಆಗ್ತಿಲ್ಲ. ಒಳ್ಳೆ ಜಾಗ ಇದು, ತುಂಬ ಚೆನ್ನಾಗಿದೆ ಸರ್. ಸಕಾಲ ಮಾಡಿದ್ದೀರ, ನಿಜವಲ್ಲೂ ಖುಷಿಯಾಗುತ್ತೆ ಈ ಥರದ್ದು ಜಾಗಗಳು ನೋಡೋದಕ್ಕೆ. ತುಂಬ ಸಿಂಪಲ್ ಆಗಿದೆ. ನಿಮ್ಗೇನು ಗೊತ್ತಾ, ರಿಸೆಪ್ಷನ್ನು ಅವ್ರ ಸೇಫ್ಟಿನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನೇನು ಸೇಫ್ಟಿ ಅಂತ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್, ಊಟ, ರಾತ್ರಿ ನಾಷ್ಟ ಎಲ್ಲ ಅರೇಂಜ್ಮೆಂಟ್ಸು ಇಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಮಾಡ್ಬೋದು. ಸರ್ ಟೀ ಕಾಫಿ ರೆಡಿ ಇದೆಯಾ? ಓಕೆ ಸರ್. ಓಕೆ ಶೋಭಕ್ಕ, ಹೌ ಇಸ್ ದ ಜೋಶ್? ಐಸಾ 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 ಅದು ಐಸಾ ಅಲ್ಲ, ಐ ಸರ್. ಹೌ ಇಸ್ ದ ಜೋಶ್? ಐಸರ್ ಐಸರ್ ಹೌ ಇಸ್ ದ ಜೋಶ್? ಐಸರ್ ಅಂತ. ಓಕೆ, ಇವಾಗ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಒಂದು 2-3 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ನೀನು ಶೂ ಹಾಕೊಂಬಂದ್ರೆ ಚಪ್ಪಲಿಲ್ಲ ಮಾಡಕ್ಕೆ ರೆಡಿನಾ? ಓಕೆ. ಸೊ ಎಲ್ಲರನ್ನೂ ಇವಾಗ ಕರ್ಕೊಂಡು ಹೋಗೋ ಸಮಯ. ಇಲ್ಲಿ ಇದೇನು ಅಂತ ಕೇಳಿದೆ ನಾನು. ಡೆಟಾಯಿಲ್ ತಂದವ್ರೆ. ಸರ್ ಡೆಟಾಯಿಲು ಏನಕ್ಕಿದು? ಲೀಚ್ ಕಚ್ಚಬಾರ್ದು ಅಂತ. ಲೀಚ್ ಕಚ್ಚಬಾರ್ದು ಅಂತ. ಸೊ ಬನ್ನಿ ಸರ್, ಇಲ್ಲ ಇಲ್ಲಿ ಬನ್ನಿ. ಲೀಚ್ ಕಚ್ಚಬಾರ್ದು ಅಂತ ಡೆಟಾಲ್ ಇಟ್ಕೊಂಡ್ರೆ, ಸೊ ದಟ್ ಎಲ್ರಿಗೂ ಕಾಲ್ಗೆ ಹಾಕ್ತೀರಾ ಲೀಚ್ ಕಚ್ಚಬಾರ್ದು ಅಂತ. ಬಟ್ ಲೀಚ್ ಕಚ್ಚಿದ್ರೆ ಒಳ್ಳೇದಲ್ವ ಸರ್? ಅದೇನೋ ಒಳ್ಳೇದು ಅಂದರೆ ಭಯ ಪಡ್ತಾರೆ ಸರ್. ಕೆಲವೆಲ್ಲ ಭಯ ಪಡ್ತಾರೆ ಅಂತ. ನನಗೇನು ಬೇಡ ಸರ್, ಕೆಲವೊಂದು ಕೆಟ್ಟ ರಕ್ತಗಳು ನನ್ನ ಮೈಯಲ್ಲಿ ಅದು ಹೋಗ್ಬೇಕು, ಅದಕ್ಕೋಸ್ಕರ. ನೀವೆಲ್ಲ ರೆಡಿ ಇದ್ರಾ? ಹೌ ಇಸ್ ದ ಜೋಶ್? ಲೇ ಅನುಪ ಬಾರಲು, ಹೌ ಇಸ್ ದ ಜೋಶ್? ಸೊ ಜೋಶ್ ಅಂತೂ ಸಿಕ್ಕಾಪಟ್ಟೆ ಹೈ ಆಗಿದೆ ಇವಾಗ. ಹೌ ಇಸ್ ದ ಜೋಶ್? ಒಂದು ಡೌಟ್ ಕ್ವಶನ್ ಇದೆ ಮಗ. ನೀನು ಟ್ರೆಕ್ಕಿಂಗ್ಗೆ ಹಂಗೆ ಬರ್ಬೋದು, ಈ ಬ್ಯಾಗ್ ಯಾಕೆ ಶೋಕಿಗೆ ಹಾಕೋ ಬಂದ? ಬ್ಯಾಗ್ ಯಾವತ್ತು ಅದ್ರಲ್ಲಿ ನೆಸೆಸಿಟೀಸ್ ಇರುತ್ತೆ, ನೀರ್ ಇರುತ್ತೆ, ಮೆಡಿಸಿನ್ಸ್ ಇರುತ್ತೆ, ನೀರು ತಂದಿದ್ಯಾ? ಕವರ್ ಇರುತ್ತೆ, ಬಟ್ಟೆ ಆದ್ಮೇಲೆ ಚೇಂಜ್ ಮಾಡಕ್ಕೆ ಟವಲ್ ಇರುತ್ತೆ, ಶಾಂಪೂಸ್ ಇರುತ್ತೆ, ಎಲ್ಲ ಏನಕ್ಕೆ ಬ್ಯಾಗ್ ಹಾಕೊಂಡು ಅಂತ ನಂಗೆ ಡೌಟ್ ಆಗ್ಬಿಟ್ಟಿತ್ತು. ಕ್ಯಾಪ್ಗಳು ಇರುತ್ತೆ, ಅದೇ ಹಗ್ಗ ಇರುತ್ತಲ್ಲ, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಟ್ರೆಕ್ಕಿಂಗ್ ಮೈಂಡ್ ಸೆಟ್. ಸೊ ಈಗ ಹೋಗೋಣ, ಅದೇ ಟ್ರೆಕ್ಕಿಂಗ್ ಮೈಂಡ್ ಸೆಟ್ ಇವಾಗ ಹೋಗೋಣ. ಎಲ್ಲ ಬೇಗ ಬನ್ನಿ. ಪುಷ್ಕರ್ ಬಾರೋ. ಟ್ರೆಕ್ಕಿಂಗ್ ಹೋಗೋ ಟೈಮಲ್ಲಿ ಬಾತ್ರೂಮ್ ಬರ್ತೈತೆ ಅಂತ ಅವ್ರಿಗೆ ತೋರ್ಸೌದಾ? ಟ್ರೆಕ್ಕಿಂಗ್ ಹೋಗೋ ಟೈಮಲ್ಲಿ ಬಾತ್ರೂಮ್ ಬರ್ತಿದೆ ಅಂತ. ಬಾರಿಲಿ ಟ್ರೆಕ್ಕಿಂಗ್ ಇನ್ನೇನು ಸ್ಟಾರ್ಟ್ ಮಾಡಬೇಕು. ಈ ಥರ ಒಬ್ಬ ಫ್ರೆಂಡ್ ಇರ್ತಾರಲ್ಲ, ಬಾತ್ರೂಮ್ ಹೋಗ್ಬೇಕಂತ. ಬಾತ್ರೂಮ್ ಹೋಗ್ಬೇಕಾ? ವಾಟರ್ ಫಾಲಲ್ಲಿ ತಳ್ಕೊಂಡು ಅದನ್ನು ಹಾಳು ಮಾಡಿಬಿಡಿ. ಯಾಕಂದರೆ ಇದೆಲ್ಲ ಒಂದು ಪರಿಶುದ್ಧವಾದ ನೀರು, ಪರಿಶುದ್ಧವಾದ ಜಾಗ. ಇದನ್ನ ಯಾರು ಸ್ವಚ್ಛವಾಗಿರೋದನ್ನ ಯಾರು ಗಲೀಜು ಮಾಡಿಬಿಡಿ ಅಂತ ಬಂದಿನಿ. ಅಬ್ಬಾ, ನಮಗೂ ಫಿಟ್ನೆಸ್ ಇದೆಯಮ್ಮ, ನಾವು ಹೇಳ್ಕೊಳಲ್ಲ ಅಷ್ಟೇ. ನಾನು ಅವಾಗಲೇ ಬೆಟ್ಟ ಹತ್ತಿದವ್ ನಾನು. ಸೊ ಇವಾಗ ಫುಲ್ ವಾಕಿಂಗು, ಹೆಂಗೆ ವಾಕ್ ಮಾಡ್ತೀವಿ ಏನು ಅಂತೆಲ್ಲ ತೋರಿಸ್ತೀವಿ ಬನ್ನಿ. ನೋಡಿ ವಾಕಿಂಗ್ ಟೈಮಲ್ಲೇ ಅಲ್ಲಿ ನೋಡ್ರಿ ಫಾಲ್ಸು, ಎಂಥ ಫೀಲ್ ರೀ ಇದು. ಇದೀವಿ ನಿಂತ್ಕೊಂಡು ಸಪೋರ್ಟ್ ಇಟ್ಕೋಬೇಕು. ಅದಕ್ಕೆ ಇದು ಕೊಟ್ಟಿದ್ದಾರೆ. ಅಕಸ್ಮಾತ್ ಯಾರಾದ್ರು ಸಪೋರ್ಟ್ ಮಿಸ್ ಆಗ್ಬಿಟ್ಟುತ್ತೆ ಅಂತ. ಮಜಾ ಇದೆ ಅದಲ್ಲ. ಅದೊಂದು ಲೈಫಲ್ಲಿ ಮಾಡಬೇಕು ಅಂದರೆ ಈ ಥರ ಅಡ್ವೆಂಚರಸ್ ಮಾಡಬೇಕು, ಬೇರೆ ಮಾಡಬೇಕಲ್ಲ.
ಏನೇನೋ ಅಂದ್ಕೊಳಕ್ ಹೋಗ್ಬೇಡಿ. ಏನು ಓವರ್ ಆಕ್ಟಿಂಗ್ ಮಾಡ್ತಾರೆ ಫ್ರೆಂಡ್ಸ್. ಅಲ್ಲಿ ಇಷ್ಟು ಜಾಗ ಇದೆ, ಈಗೆಲ್ಲ ಹೋಗ್ತವ್ರೆ. ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾರೆ ನೋಡಿ. ಇಷ್ಟು ಜಾಗ ಇದೆ, ಹೋಗ್ಬೋತಾರೆ. ಇಲ್ಲಿ ನಮ್ಮ ಶೋಭಕ್ಕ ಏನಿದೆ ಅಂತ ಓವರ್ ಆಕ್ಟಿಂಗ್ ಮಾಡ್ತಾರೆ. ಹೇಳಿ ಎಲ್ಲ ಹೋಗ್ಬಿಟ್ರು ಕಾಣಲು, ನಾವೇ ಇಲ್ಲಿರೋದು. ಏನೇನೋ ಹಾಕಿದಾರಪ್ಪ ಟ್ರಕ್ಕಿಂಗ್ಗೆ. ನೋಡಿ ಗೈಸ್, ಜಾಗ ಹೆಂಗಿದೆ ಅಂತ ತೋರಿಸ್ತೀನಿ ಟ್ರಕ್ಕಿಂಗು. ಮಗ, ಈ ಥರ ಸುಮಾರು ಟ್ರಕ್ಕಿಂಗ್ ಹೋಗಿದ್ದೆ ತಾನೆ ನೀನು? ಆ ಟ್ರಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಇದು ಹೆಂಗಿದೆ? ಎಲ್ಲ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಕಣೋ. ಯಾಕಂದ್ರೆ ಆ ಪ್ಲೇಸು ಆ ವೈಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಈ ಸಲ ನಾವು ಹೋಗ್ತಿರೋ ಸರ್ಕಲ್ ಮೇಲೂ ಡಿಪೆಂಡ್ ಆಗುತ್ತೆ. ಓಕೆ, ನಿಮ್ಮ ಸರ್ಕಲ್ ಚೆನ್ನಾಗಿದ್ರೆ ನಿಮ್ಮ ಟ್ರೆಕ್ ಕೂಡ ಚೆನ್ನಾಗಿರುತ್ತೆ. ಮಜಾ ಮಾಡ್ಕೊಂಡು ಫನ್ ಮಾಡ್ಕೊಂಡು ಹೋಗ್ಬೋದು. ಹೌದಾ? ಲೀಚ್ ಲೀಚ್ ಎಲ್ಲಿದೆ? ಲೀಚು ಲೀಚು ಲೀಚ್ ಇಲ್ಲ, ಹಿಂದೆ ನೋಡು, ಇಲ್ಲಿದೆ ನೋಡು. ಲೇ ಲೀಚ್ ಅಲ್ಲಿದೆ ನೋಡು, ಇಲ್ಲಿ ಇಲ್ಲಿ. ಅವ್ನ ಪ್ಯಾಂಟ್ ಹತ್ರ ಐತೆ, ಅವ್ನ ಪ್ಯಾಂಟ್ ಹತ್ರ ಡುಗು ಡುಗು, ಅವ್ನ ಪ್ಯಾಂಟ್ ಹತ್ರ ನೋಡು. ಡುಗು ಡುಗು ಡುಗು. ಅವ್ರಿಗೆ ಲೀಚ್ ಅಂದ್ರೆ ಭಯ. ಹೇಳು ಮಗ, ಏನಕ್ಕೆ ಮಗ? ಲೀಚಸ್ ಒಂದು ಕೆಟ್ಟ ರಕ್ತಗಳನ್ನ ಹೀರೋ ಅಂತ ಪ್ರಾಸೆಸ್ ಮಗ. ಅದನ್ನೊಂದು ಕಲಿಬೇಕು ಗುರು. ಕೆಟ್ಟ ರಕ್ತಗಳು ಹೀರಿದಷ್ಟು ಒಳ್ಳೇದು. ನೋಡಿ, ಈ ಥರ ನೋಡ್ಕೊಂಬನ್ನಿ ಅಂತಾರೆ. ನಾವು ನೋಡ್ಕೊಂಬಂದಿಲ್ಲ ಅಂದರೆ ಹಿಂಗೆ ಪಟಾರ್ ಅಂತ ಗುದ್ಬಿಡೋಕ್ಕಾಗಲ್ಲ. ಅಂದರೆ ನಾವು ಹೋ ಹೋ ಅಂತ ಬರ್ತೀವಿ. ಹಾಗೆ ಇಷ್ಟೊಂದು ಓವರ್ ಆ್ಯಕ್ಟಿಂಗ್ ಮಾಡ್ತೀನಿ ಮಚ್ಚ. ಹುಷಾರಾಗಿರ್ಬೇಕು, ಹುಷಾರಾಗಿ ಬನ್ನಿ. ನೋಡಿ, ಇದು ನೆನಪಿದೆ ಯಾರಿಗಾದ್ರು? ಪುಷ್ಪ ಫಿಲಮ್ ನೋಡಿದ್ದೀರಾ? ಪುಷ್ಪ ಫಿಲಮ್ ಶೂಟಿಂಗ್ ಟೈಮಲ್ಲಿ ಇದು ಬಿದ್ದಿರೋದು, ಇದು ಗಂಧ. ಪಾರ್ಟ್ 2 ತೊಗೊಂಡೋಗ್ತಾರೆ ಮತ್ತೆ. ಹೌದು, ಬಂದು ತೊಗೊಂಡೋಗ್ತಾರೆ. ಬನ್ನಿ ಮಾಡ್ತಾರೋ. ಬಟ್ ಟ್ರಕ್ಕಿಂಗ್ ಮಾತ್ರ ಮಜಾ ಇದೆ. ಅವರು ಒಳ್ಳೆ ಕೆಲಸ ಮಾಡೋದೇನೆಂದರೆ, ಈ ರೋಪ್ ಇಟ್ಟಿರೋದು. ಒಂದು ವೇಳೆ ಯಾರು ಜಾರ್ತಾರೆ, ತುಂಬ ಲೈಕ್ ವಯಸ್ಸಾದ ಯಾರು ಬರ್ತಾರೆ ಅಂದರೆ ಸಪೋರ್ಟ್ಗೆ. ಬಟ್ ನಾವುಗಳೇ ಸಪೋರ್ಟ್ ಇಲ್ಲದೆ ಹೋಗೋಕ್ಕಾಗಲ್ಲ. ನಾನು ವಯಸ್ಸಾಗಿದ್ದೀನೋ, ನಾವುಗಳೇ ಸಪೋರ್ಟ್ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಬಟ್ ನಿಜವಾಗ್ಲೂ ಸಪೋರ್ಟ್ ಬೇಕೇ ಬೇಕು. ಬಿಸಿಲು ನೋಡಿ, ಆ ಬಿಸಿಲಿಗೂ ಪುಷ್ಕರ್ ಬರಲ್ಲ ಅಂದ್ಬಿಟ್ಟ. ಓ, ಎಷ್ಟು ಸಕ್ಕದಾಗಿದೆ ನೋಡಿ. ಆ್ಯಕ್ಚುಲಿ ಒಂದು ವಾಟರ್ ಫಾಲ್ಸ್ ನೋಡಿದ್ವಿ, ಆಂಧ್ರ ಬರ್ತಾ ಇನ್ನೊಂದು ಮಿನಿ ವಾಟರ್ ಫಾಲ್ಸ್ ನೋಡಿದ್ವಿ. ಇಲ್ಲೊಂದು ವಾಟರ್ ಫಾಲ್ಸ್ ಬರ್ತಿದೆ. ನಾವು ಅಲ್ಲಿಂದ ಡೌನಿಗೆ ಬಂದ್ವಿ, ಆ ನೀರೆಲ್ಲ ತೇಲ್ಕೊಂಡು ಇಲ್ಲಿ ಬರ್ತಿದೆ. ಎಷ್ಟು ಚೆನ್ನಾಗಿದೆ ಇಲ್ಲಿ. ವಾಟರ್ ಫಾಲ್ಗೆ ಕೊನೆನೇ ಇಲ್ಲ ಅಂತ ಸಲ್ವನದಕ್ಕೂ. ಕಷ್ಟಪಟ್ಬಿಟ್ಟು ವಾಪಸ್ ಹೋಗೋಣ ಅಂತಿದ್ರು. ಕೆಳಗಡೆ ಒಂದು ದೊಡ್ಡ ಫಾಲ್ಸ್ ಇದೆ, ನಾನು ನೋಡೇ ಬಿಡೋಣ. ಈಗ 2 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬಂದಿದ್ವಿ. ಇಷ್ಟೇ ಮಾಡಿದ್ವಿ, ಅಷ್ಟು ಮಾಡೋದು ಬೇಡ ಅಂತ ಭಾಷೆ ತಲೆ ಇಲ್ಲೇನೋ ಕಡ್ದಿದೆ ನೋಡಿ. ಇಲ್ಲಿ ಆ್ಯಕ್ಚುಲಿ ನನಗೆ ಲೀಚ್ ಕಡ್ದಿತ್ತು, ಕೆಳಭಾಗದಲ್ಲಿ ಕಡ್ದಿರೋದ್ರಿಂದ ಲೀಚ್ ಅಲ್ಲೇ ಸತ್ತೋಗಿದೆ. ಲೀಚ್ ಗೊತ್ತಾಯ್ತು, ಕೆಳಭಾಗ ತುಂಬ ಡೇಂಜರ್ ಅಂತ. ಹಂಗೆ ಟ್ರೆಕ್ಕಿಂಗ್ ಮಾಡ್ತಾ ಹೋಗ್ತಾ ಇದ್ವಿ. ಅವ್ರಿಗೆ ಸಿಕ್ಕಾಪಟ್ಟೆ ಸುಸ್ತಾಗಿ ಇಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ವಾಪಸ್ ಹೋಗೋಣ ಅಂತ ಚರ್ಚೆ ಶುರು ಆಯಿತು. ನಮ್ಮ ಶೋಭಕ್ಕ ಶುರು ಮಾಡಿದ್ದು. ಹಾಗೆ ನೋಡಿ ಹೆಂಗೆ ಚರ್ಚೆ ಸ್ಟಾರ್ಟ್ ಆಗುತ್ತೆ ಅಂತ. ಯಾಕೆ ವಾಪಸ್ ಏನಾಗಲ್ಲ ನಡೀರಿ ಅಕ್ಕ. ಅದೆಲ್ಲ ಅಕ್ಕ, ನೀನು ಯಾವಾಗ ಇನ್ನೇನು ಟ್ರಕ್ಕಿಂಗ್ ಅಂದ್ರೆ ಏನು ಎಕ್ಸ್ಪೀರಿಯನ್ಸ್ ಇದೆಲ್ಲ? ಏನಾಗಲ್ಲ, ವಾಟರ್ ಫಾಲ್ಸ್ ಕಾಣಿಸ್ತಿದೆ ಬಾಕ. ಲೀಚ್ ಇದೆ ಅಂತ ಅವ್ನು ಹೆದರ್ಕೋತಾನಲ್ಲಪ್ಪ. ಕಚ್ತೀರೇನೆ ಏನಕ್ಕೆ? ನಡಿಯಲ್ಲ. ಏಯ್, ಇಷ್ಟಿಗೆ ಹೋಗಿ ಬಂದಿದ್ರೆ ನಡೀರಿ, ಹೊಂಟೋಗೋದು ಬೇಡ. ಕೇವ್ ಹಂಗೇ ಇದೆ. ಅಯ್ಯಯ್ಯೋ ಮಗ ಮಗ ಹಿಡ್ಕೊ. ಲೀಚಸ್ ಹತ್ಬಾರ್ದಂದ್ರೆ ಅವರು ಪುಟ್ ಸ್ಪ್ರೇ ನೋಡಿ ಬಂದ್ಬಿಟ್ಟು ಇನ್ನೇನು. ಬಟ್ ಸಕ್ಕದಾಗಿದೆ. ಬಿಸಿಲು ಅಂತ ಏನಿಲ್ಲ ಮಗ, ಬಿಸಿಲು ಒಳ್ಳೆ. ಓ ಏನೋ ಮಚ್ಚ, ಓ ಸಕ್ಕತ್ತು. ಆ್ಯಕ್ಚುಲಿ ಸೂಪರ್ ಆಗಿತ್ತು. 4 ಕಿಲೋಮೀಟರ್ ನಡ್ಕೊಂಡು ಬಂದು ಟ್ರೆಕ್ಕಿಂಗ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ಆ್ಯಕ್ಚುಲಿ ಇವಾಗ
ನ್ಯಾಚುರಲ್ ವಾಟರು. ಫಾಲ್ಸ್ ತುಂಬ ಕಡಿಮೆ ಇದೆ ನೀರು, ಬಟ್ ಮಳೆ ಟೈಮಲ್ಲಿ ಹೆವಿ ನೀರು ಬೀಳ್ತಾ ಇರುತ್ತೆ, ಒಂಥರ ಜೋಗ್ ಫಾಲ್ಸ್ ಫೀಲ್ ಕೊಡುತ್ತಂತೆ. ಓಕೆನಾ ಎಲ್ಲರೂ ಬಂದಿದ್ರಾ? ಎಲ್ಲರೂ ಬಂದಿದ್ದಕ್ಕೂ ಖುಷಿ ಆಯ್ತಾ? ಹೇಗೆ ಅನಿಸ್ತು? ಫುಲ್ ಮಜಾ ಆಯ್ತಾ? ಬೇರೆ ಟೈಮಲ್ಲಿ ಇನ್ನೂ ಜಾಸ್ತಿ ನೀರು ಬರುತ್ತಂತೆ. ನೀವು ವಾಪಸ್ ಹೋಗ್ತಿದ್ರಿ ಇಂಥ ಅದ್ಭುತ ನೋಡೋದು. ಸ್ಥಳನ ಯಾರು ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬಂದು ಎಲ್ಲ ಎಂಜಾಯ್ ಮಾಡಿ. ನಿಜವಲ್ಲ ಸುಸ್ತಾಗೋಯ್ತು. ಅವ್ನು ನೀರು ಹಿಡ್ಕೊಂಡು ಮಗ ವಾಟರ್ ವಾ, ಹಿಡಿಯೋದು ಈಸಿ ಅಂದ್ಕೊಂಡ್ವಿ, ಹತ್ತೋದು ಇದೆಯಲ್ಲ ಅದಕ್ಕಿಂತ ಕಷ್ಟ. ಹಾಂ ತುಂಬ ಇಂಪಾರ್ಟೆಂಟ್. ನೀರು ತಂದು ಒಳ್ಳೆ ಕೆಲಸ ಮಾಡ್ದ. ಅದಕ್ಕೆ ಬರೀ ಟೀ ಕುಡಿಬೇಕು ಅಂತ. ನೋಡಿ ಎಷ್ಟು ಇದೆ ಬೀಚಸ್, ನೋಡಿ ಹೆಂಗೆ ಎಷ್ಟು ಎಂಜಾಯ್ ಮಾಡಿದೆ ನನಗೆ ಮಾತ್ರ ಗೊತ್ತು. ಡೈಲಿ ಹಿಂಗೆ ಮಾಡಿಬಿಟ್ರೆ ಸಿಕ್ಕಾಪಟ್ಟೆ ಕ್ಯಾಲರೀಸ್ ಬರ್ನ್ ಆಗಿಬಿಡುತ್ತೆ. ಆ್ಯಂಡ್ ವಾಟರ್ ಕೂಡ ಕ್ರೇಜಿ ಆಗಿತ್ತು ಕಣ್ರಿ, ಹೆವಿ ಫ್ರೆಶ್ ಆಗಿತ್ತು, ಮಸ್ತಿತ್ತು. ಹೊಟ್ಟಲ್ಲಿ ಒಂದು ಒಳ್ಳೆ ಮಜಾ ಆಯಿತು ಟ್ರಕ್ಕಿಂಗು. ನನಗೆ ಸಖತ್ ಇಷ್ಟ ಆಗಿದ್ದಿಲ್ಲ ಏನಂದರೆ, ನಾವು ಟ್ರಕ್ಕಿಂಗ್ ಫುಲ್ಲು ಹಗ್ಗ ಇಟ್ಕೊಂಡು ಹೋದ್ವಿ. ಅಷ್ಟುವರೆಗೂ ಇಲ್ಲಿನ ಎಕೋಸ್ಟೇ ಓನರ್ ಅವರು ಪಾತ್ ವೇ ಮಾಡಿದ್ರಲ್ಲ, ಅದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಯಾರಾದರೂ ಬೀಳ್ತಾರೆ ಅನ್ನೋ ಒಂದು ಬೈಕ್ಕೆ ಅವರೆಲ್ರಿಗೂ ರೋಪ್ ಇಟ್ಕೊಳ್ಳೋ ಥರ ಫುಲ್ಲು ಓವರ್ದು ನಾವು ಎಷ್ಟುವರೆಗೂ ವಾಕ್ ಮಾಡ್ಕೊಂಡು ಹೋಗಿ ಅಷ್ಟು ಫುಲ್ ರೋಪ್ ಹಾಕಿದ್ದಾರೆ. ಆ್ಯಂಡ್ ಹೋಗ್ತಾ ನಾವು ಎಲ್ಲ ಕನೆಕ್ಟಿಂಗ್ ವಾಟರ್ದು ಫಾಲ್ಸ್ಗಳನ್ನ ನೋಡ್ಕೊಂಡ್ವಿ. ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಮಿಸ್ ಮಾಡದೆ ನೀವು ಜೇರಿ ಎಕೋಸ್ಟೇಗೆ ಬರಲೇಬೇಕು. ಬಂದರೆ ನಿಮಗೆ ಹಲವಾರು ಸಿಗುತ್ತೆ. ಒಳ್ಳೆ ಪ್ರೈವೇಟ್ ವಾಟರ್ ಫಾಲ್ಸ್ ಆಗಿರ್ಬೋದು, ಟ್ರೆಕ್ಕಿಂಗ್ ಆಗಿರ್ಬೋದು, ಟ್ರೆಕ್ಕಿಂಗಲ್ಲಿ ನೋಡೋ ವಾಟರ್ ಫಾಲ್ಸ್ಗಳಾಗಿರ್ಬೋದು, ಆಮೇಲೆ ಕ್ಯಾಂಪ್ ಫೈರು, ಆಮೇಲೆ ಏನು ಫುಡ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಇಂಡೋರ್ ಗೇಮ್ಸ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್ ಆಗಿರ್ಬೋದು. ಔಟ್ಡೋರ್ ಗೇಮ್ಸ್ ಜಿಪ್ ಲೈನ್ಸ್ ಇದೆ, ಆ್ಯಂಡ್ ಅಡ್ವೆಂಚರಸ್ ಆಗಿ ವಾಕಿಂಗು, ನೆಟ್ ವಾಕಿಂಗ್ ಇದೆ. ಈ ಥರ ಏನೇನೋ ಯುನೀಕ್ ಆಗಿದೆ. ಸೊ ಈಗ ಬ್ರೇಕ್ಫಾಸ್ಟ್ ತಿನ್ನುವಂಥ ಸಮಯ, ಎಲ್ಲರೂ ಬ್ರೇಕ್ಫಾಸ್ಟ್ ತಿನ್ನೋಣ ಬನ್ನಿ. ಸೊ ಎಲ್ಲ ಆಯಿತು. ಇವಾಗ ಜಿಪ್ ಲೈನ್ ಕಾರ್ಯಕ್ರಮ. ಸೊ ಜಿಪ್ ಲೈನ್ ಸೆಟ್ ಮಾಡ್ಕೊಡ್ತಿದ್ದಾರೆ ನಮಗೆ. ಸೊ ಎಲ್ಲ ಆಯಿತು. ಇವಾಗ ಜಿಪ್ ಲೈನ್ ಕಾರ್ಯಕ್ರಮ. ಇವಾಗ ಜಿಪ್ ಲೈನ್ನ ಸೆಟ್ ಮಾಡ್ಕೊತಿದ್ದಾರೆ. ಮೋಸ್ಟ್ ಅಮೇಝಿಂಗ್ ಥಿಂಗ್ ಅಂದರೆ ನೋಡಿ, ಹಿಂಗಿರುತ್ತೆ ಜಿಪ್ ಲೈನು ಫುಲ್. ಅದರಲ್ಲಿ ವಾಟರ್ ಫಾಲ್ಸ್ ದಾಟಿ ಜಿಪ್ ಲೈನ್ಗೆ ಹೋಗ್ತೀವಿ. ಬಾರ ಮಿನಿಮಮ್ ವೆಯ್ಟ್ ಎಷ್ಟಿರ್ಬೇಕು ಸರ್? 140. ಇಲ್ಲ 140 ಮಿನಿಮಮ್ಮಾ? ನಾನು ಬಿಡಿ ಅದಕ್ಕಿಂತ ಕಡಿಮೆ ಇದ್ದೀನಿ. ಸೊ ಜಿಪ್ ಲೈನು ರೆಡಿ, ಭಯನೂ ರೆಡಿ, ಜಿಪ್ ಲೈನು ರೆಡಿ, ನಾವು ರೆಡಿ. ಏನಾಗುತ್ತೋ. ಓ ಓ ಏ ಫಾಲ್ಸು! ಓ ಏನಾಗತ್ತಾನೆ? ಓ ಸಖತ್ತು! ಏ ಫಾಲ್ಸ್ ನೋಡಿ, ಫಾಲ್ಸು ಎಂತ ಕ್ರೇಜಿ ಗುರು! ಸಿಕ್ಕಾಕೊಂಬಿಟ್ಟ, ಕ್ರೇಜಿ ಫೀಲ್ ಗುರು. ಫಾಲ್ಸು ಅದು ನೋಡಿ, ಫಾಲ್ಸು ಒಂದು ಒಳ್ಳೆ ಶಾರ್ಟ್ ತಗೊಂಬೋದು ಇಲ್ಲಿಂದ. ನೋಡ್ರಿ ಫಾಲ್ಸು ಎಂತ ಕ್ರೇಜಿ ಗುರು, ಇದು ಸಕ್ಕತ್ತಾಗಿದೆ ಗುರು, ಒಳ್ಳೆ ಎಕ್ಸ್ಪೀರಿಯನ್ಸು. ಕುಂಡಿ ನೋಯ್ತು, ಕುಂಡಿ ಒಂದು ನಿಮಿಷ ಅಣ್ಣ, ಕುಂಡಿ ಅಮ್ಮ, ಏನು ಸಕ್ಕತ್ತಾಗಿತ್ತು, ಒಳ್ಳೆ ಫೀಲು, ಮಜಾ ಇದೆ ಕಣೋ. ಅಲ್ಲಿ ಹೋಗ್ತಿದ್ರೆ ಒಂದು ಒಳ್ಳೆ ಫೀಲ್ ಇದೆ. ಯಾರು ಹೋಗ್ತೀರಾ ನಮ್ಮ ಕಡೆಯಿಂದ? ಹಾಂ, ನಮ್ಮ ಸಭೆಗೆ ಹೋಗ್ತಾರೆ. ಬನ್ನಿ ಜಿಪ್ ಲೈನ್ ದೊಡ್ಡವ್ರು ಫಸ್ಟ್. ಒಂದು ನಿಮಿಷ ಅಂತ ಅನಿಸ್ತು, ಬಟ್ ಇಟ್ಸ್ ಓಕೆ. ನನಗೆ 2 ಸತಿ ಎಕ್ಸ್ಪೀರಿಯನ್ಸ್ ಇತ್ತು, ಮಜಾ ಇದೆ. ಇವಾಗ ನೀರಿಗೆ ಇಳಿಯುವಂಥ ಸಮಯ, ಬನ್ನಿ ನೀರಿಗೆ ಇಳಿಯೋಣ. ಗೈಸ್, ಸಿಕ್ಕಾಪಟ್ಟೆ ಕ್ರೇಜಿ ಎಕ್ಸ್ಪೀರಿಯನ್ಸ್. ಯಪ್ಪ ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲು. ಎಲ್ಲ ನಂದು ಗೋಪ್ರೋ ಮೊಬೈಲ್ ಎಲ್ಲ ಒದ್ದೆ ಹೋಗ್ಬಿಟ್ಟಿದೆ. ಹೆಂಗನ್ಸ್ತು ಅಂತ ಇವ್ರನ್ನೂ ಕೇಳ್ತೀನಿ, ಇವ್ರನ್ನೇ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಬನ್ನಿ ಇವಾಗ ನೋಡಿ, ಅಲ್ಲಿ ಹೋಗ್ತೀವಿ ನಾವು. Crazy fun!
ಹೆಂಗಿತ್ತು? ಪ್ರಶಾಂತ್ ಹೇಳಕ್ಕಾಗಲ್ಲ ಇದನ್ನ. ದಯವಿಟ್ಟು ಎಲ್ಲರೂ ಬಂದು ಇಲ್ಲೊಂದ್ಸತಿ ನೀವು ಇದನ್ನ ಸವಿದ್ರೇನೆ ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗೋದು. ಜರಿ ಯಾಕೆ ಬರ್ಬೇಕಂದ್ರೆ ಈ ಜರಿ ನೋಡಕ್ಕಾದ್ರೂ ಜರಿ ಸೊ ಸಖತ್ ಮಜಾ ಇತ್ತು ಆ್ಯಂಡ್ ಎಂಜಾಯ್ ಕೂಡ ಮಾಡಿದ್ವಿ. ಸೊ ಈಗ ನಮ್ಮ ಡುಗ್ಗೂರ್ ಕೇಳೋಣ. ಡುಗ್ಗು ಆಮೇಲೆ ಇಲ್ಲ ಹೇಗನ್ಸ್ತು ಡುಗ್ಗು? ಏನು ಮಜಾ ಬಂತ? ಬೇರೆ ಏನಾದ್ರು ಹೇಳಿ ಡುಗ್ಗು. ಆಮೇಲೆ ಕಲ್ಲುಗಳಿಂದ ಫ್ರೀ ಆಯ್ತಾ? ಕಾಲು ನೋವು ಬಂತು, ಆಮೇಲೆ ಇವಾಗ ಆರಾಮಾಗಿರ್ಬೇಕಾದ್ರೆ ಫ್ರೀ ಆಯ್ತು. ಅನಿಸ್ತು ಹೆಂಗಿದೆ? ಜಲಪಾತದಲ್ಲಿ ಜಲಕ್ರೀಡೆ ಆಡ್ಕೊಂಡು ಬಂದಿದ್ದೀವಿ. ಓಕೆ, ಇವಾಗ ಅದು ಮದುವಾಗಿದೆ, ಇವಾಗ ಬಿಸಿ ಕಾಯಿಸ್ಕೊತಾ ಇದ್ದೀವಿ. ನೋಡಿ ಅವರು ಕಾಚಗಳಿಲ್ಲ, ಇವನು ಕಾಚ ಹಾಕಲ್ಲ, ಇವನಂತೂ ಇಲ್ಲವೇ ಇಲ್ಲ ಅಂತ ಫೀಲ್ ಇದೆ. ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಏನಿದು ಸರ್ ಟಚ್ ಆಗೋಯ್ತು. ಇವೊಂದು ನೋಡಿ ಉದುರ್ತೈತೆ. ಇದು ತುಂಬಾ ದೊಡ್ಡದು ಒಂದು ಮನ್ಸು. ಸಾರಿ ಕಣ. ಸೊ ಫೈನಲಿ ಹೆಂಗಿತ್ತು ನಮ್ಮ ಜರಿ ಎಕೋಸ್ಟೇ? ಸೂಪರ್ ಆಗಿತ್ತು, ಸಿಕ್ಕಾಪಟ್ಟೆ ಕ್ರೇಜಿಯಾಗಿ ನಾವು ಫ್ಯಾಮಿಲಿಯಲ್ಲೇ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ನಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮಿಸ್ ಮಾಡಿದೆ ನೀವು ಯಾರೆಲ್ಲ ಈ ವಿಡಿಯೋನ ಪೂರ್ತಿ ನೋಡಿರ್ತೀರೋ, ಮಿಸ್ ಮಾಡಿದ್ರೆ ಏನು ಮಾಡಬೇಕು ನೀವೆಲ್ಲ? ಜೆರಿ ಎಕೋಸ್ಟೇಗೆ ಬರಲೇಬೇಕು. ಜೆರಿ ರೆಸಾರ್ಟ್ ಅಲ್ಲ, ಒಂದು ದಿವಸ ಪೂರ್ತಿ ಅವರೇ ಜೆರಿ ಎಕೋಸ್ಟೇಗೆ ಮಿಸ್ ಮಾಡದೆ ಬರಬೇಕು. ಸೊ ಈಗ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಮಾಡಬೇಕಾದ್ರೆ ಇಷ್ಟೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.